ದುರ್ಗಾಶಕ್ತಿ ವರ್ಸಸ್ ದುಷ್ಟಶಕ್ತಿ ವಿಶೇಷ ಕಾರ್ಯಕ್ರಮ ನಾನು ಚರ್ಚೆನ ಆರಂಭ ಮಾಡ್ತೇನೆ. ನಮ್ಮ ಜೊತೆಗೆ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬೆಳೆದಂಥ ಒಬ್ಬ IAS ಅಧಿಕಾರಿ ಪತ್ನಿ ನಮ್ಮ ಜೊತೆಗಿದ್ದಾರೆ. ಅವರೇ MN ವಿಜಯಕುಮಾರ್ ಅವರ ಪತ್ನಿ ಜಯಶ್ರೀ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ದುರ್ಗಾಶಕ್ತಿ ಒಂದು ರೀತಿ ಮರಳು ಮಾಫಿಯಾದ ವಿರುದ್ಧ ಹೋರಾಟ ಮಾಡುವ ಮೂಲಕ ಸರ್ಕಾರದ ಒಂದು ನೀತಿಗಳನ್ನು ಅಥವಾ ಸರ್ಕಾರದ ಕರ್ತವ್ಯವನ್ನು ಜಾರಿಗೊಳಿಸಿದ್ದೇ ಒಂದು ಅಪರಾಧ ಅನ್ನುವ ರೀತಿ SP ಮುಖಂಡನ ಬಲವಂತಕ್ಕೆ SP ಮುಖಂಡನ ಒತ್ತಾಯಕ್ಕೆ ಮಾಡೋದು, ಅಲ್ಲಿನ ಸಮಾಜವಾದಿ ಸರ್ಕಾರ ದುರ್ಗಾಶಕ್ತಿಯನ್ನು ಸಸ್ಪೆಂಡ್ ಮಾಡಿದೆ. ಈಗಾಗಲೇ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ದುಷ್ಟಶಕ್ತಿಗಳ ಒಂದು ಮೇಲುಗೈಯನ್ನು ತಡೆಯಲಿಕ್ಕೆ ದುಷ್ಟಶಕ್ತಿ ಬಹಳ ಪ್ರಯತ್ನ ಮಾಡಿದೆ ಉತ್ತರ ಪ್ರದೇಶದಲ್ಲಿ. ಹಿಂದೆ BSP ಸರ್ಕಾರ ಇದ್ದಾಗಲೂ ಕೂಡ ಇದೇ ರೀತಿ 1997ರಲ್ಲಿ 580 ಜನ ಅಧಿಕಾರಿಗಳನ್ನು ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡಲಾಗಿತ್ತು. ಈಗ ಬಂದಂಥ ಅಖಿಲೇಶ್ ಯಾದವ್ ನೇತೃತ್ವದ ಸರ್ಕಾರ ಕೂಡ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಆ ದುಷ್ಟರನ್ನ ಬಗ್ಬಡಿಯುವಂಥ ಕೆಲಸ ಕೈಯಾಗಿದೆ ಅಂಥವ್ರನ್ನ ವರ್ಗಾವಣೆ ಮಾಡೋ ಮೂಲಕ, ಸಸ್ಪೆಂಡ್ ಮಾಡುವ ಮೂಲಕ ಅಂಥ ಶಕ್ತಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತದೆ ಅಲ್ಲಿನ ಸರ್ಕಾರ. ಮತ್ತು ಒಬ್ಬ ಮುಖಂಡ ನೇರವಾಗಿ ಬಹಿರಂಗವಾಗಿ ಹೇಳ್ತಾರೆ, ನಾನು ಈ ಒಂದು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿಸ್ತೀನಿ, 41 ನಿಮಿಷದಲ್ಲಿ ಸಸ್ಪೆಂಡ್ ಮಾಡಿದ್ದೀನಿ ಅನ್ನುವಂಥ ಒಂದು ಹೆಗ್ಗಳಿಕೆ ಮಾತುಗಳನ್ನು ಆಡಿದ್ದಾರೆ. ಸೊ ಇದು ನೋಡ್ತಾ ಇದ್ರೆ ಬಹುತೇಕ ದೇಶದ ಆಡಳಿತಶಾಹಿ ಹೇಗೆ ನಿಯಂತ್ರಣಕ್ಕೀಡಾಗ್ತಾ ಇದೆ, ಯಾರು ಅನ್ಯಾಯದ ವಿರುದ್ಧ ಕೆಲಸ ಮಾಡ್ತಾರೆ, ಯಾರು ಈ ಕಾನೂನನ್ನು ಈ ಸಂವಿಧಾನವನ್ನು ಜಾರಿಗೊಳಿಸ್ತಾರೆ ಅಂಥವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ, ಅದು ದುರ್ಗಾಶಕ್ತಿಯ ಸಸ್ಪೆಂಡ್ನ ಮೂಲಕ. ಬನ್ನಿ ನಮ್ಮ ಜೊತೆಗೆ ಈಗ ಭ್ರಷ್ಟಾಚಾರದ ವಿರುದ್ಧ ಒಂದು ವೆಬ್ಸೈಟ್ ಮೂಲಕ ಹಾಗೆಯೇ ಬೀದಿಗಿಳಿದು ಹೋರಾಟ ಮಾಡುವಂಥ ಒಬ್ಬ ನಾಯಕಿ ಹಾಗೆಯೇ IAS ಅಧಿಕಾರಿ ಅವರ ಪತ್ನಿ ಜಯಶ್ರೀ ಇದ್ದಾರೆ. ಜಯಶ್ರೀ ಕಾರ್ಯಕ್ರಮ ಸ್ವಾಗತ. ತಾವು ಕೂಡ ಈ ಹೋರಾಟದಲ್ಲಿ ಅನೇಕ ವರ್ಷಗಳಿಂದ ತಮ್ಮ ಪತ್ನಿಯ ಒಂದು ವಿಚಾರವನ್ನು ಕೈಗೆತ್ಕೊಂಡು ಹಾಗೆಯೇ ಈ ರೀತಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ನೆಲದ ಕಾನೂನನ್ನು ಗೌರವಿಸ್ತಾರೆ, ಯಾರು ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡ್ತಾರೆ ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಒಂದು ರೀತಿ ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟ ಶಕ್ತಿಗಳು ಹೋರಾಟ ಮಾಡುವಾಗ ಅನೇಕ ಬಾರಿ ಸೋತಿದ್ದು ಕೂಡ ಇದೆ. ನಿಮ್ಮ ಪತ್ನಿಗೂ ಕೂಡ ಅದೇ ಆಗಿದೆ ಅನ್ಸಲ್ವಾ? ನೋಡಿ, ಮೊದಲೇದ್ಕೊತ್ತಾ ನಾನು ಈ ಒಂದು ಏನು ಅಮಾನತ್ತು ನಡೆದಿದೆ ದುರ್ಗಾಶಕ್ತಿ ನಾಗ್ಪಾಲ್ ಅವ್ರದ್ದು, ಅದನ್ನು ಪ್ರಬಲವಾಗಿ ಖಂಡಿಸ್ತೀನಿ. ಏಕೆಂದರೆ ಇಲ್ಲಿ ನಾವು ಏನು ಮೊದಲು ನೋಡಬೇಕು ಅಂದರೆ ಯಾಕೆ ಇಂಥದ್ದು ಪದೇ ಆಗ್ತಾ ಇದೆ ಅಂತ. ಖಂಡಿತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಇದೊಂದು ಹಿನ್ನಡೆ. ಏಕೆಂದರೆ ಇದು ಯಾಕೆ ಪದೇ ನಡೀತಾ, ಸರ್ಕಾರ ಯಾರದೇ ಇರಲಿ, ಇಲ್ಲಿ ಇವಾಗ ನಾನು ಮಾತಾಡೋದು ಕೇಳ್ತಾ ಇದ್ದೆ, ಕಾಂಗ್ರೆಸ್ ಸರ್ಕಾರ SP ಸರ್ಕಾರ ಅದಲ್ಲ ಪ್ರಶ್ನೆ, ಅದಲ್ಲ. SP ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ಯಾವುದೋ DMK ಇರಲಿ, ಯಾವುದೇ ಸರ್ಕಾರದಲ್ಲೂ ಇದೇ ನಡೀತಾ ಬಂದಿದೆ. ಪ್ರಾಮಾಣಿಕ ಅಧಿಕಾರಿಗಳ ಒಂದು ಚೂರು ಬದಲಾವಣೆ ಆಗಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳನ್ನು ಯಾವ ಥರ ಒಂದು ಹತ್ತಿಕ್ಕಕ್ಕೆ ಪ್ರಯತ್ನ ಪಡ್ತಾರೆ, ಇಲ್ಲಿ ಅಧಿಕಾರಿಗಳ ಪಾತ್ರ ಏನು ಅನ್ನೋದನ್ನ ನಾವು ಹೇಳಬೇಕು. ಯಾಕೆಂದ್ರೆ ಅವರು ರಾಜಕಾರಣಿಗಳು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಬರ್ತಾರೆ. ಅವರು ಯಾವಾಗಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇನ್ನೊಂದು ಏನಂದ್ರೆ ಅವರು ತಮ್ಮ ಹಿತಾಸಕ್ತಿ, ಇನ್ನೇನು ಅವ್ರದ್ದು ಏನು ಒಂದು ಅಜೆಂಡಾ ಅಂದರೆ ನೆಕ್ಸ್ಟ್ ಇದಕ್ಕೆ ಗೆಲ್ಲಬೇಕು, ಅದಕ್ಕೆ ಓಟಿಗೆ ಬೇಕೆ ಏನೇನು ಬೇಕು ಒಂದು ಸಿದ್ಧತೆಗಳು ಮಾಡ್ಕೋಬೇಕು, ಅಷ್ಟೇ ಅವ್ರದ್ದು ಇರುತ್ತೆ. ಆದರೆ ಇಲ್ಲಿ ಆಮೇಲೆ ಇನ್ನೂ ಒಂದು ಏನು ನಾವು ಪ್ರಬಲವಾಗಿ ಇದು ಮಾಡಬೇಕು ಅಂದರೆ, ಯಾವುದೇ ಒಂದು ಇವಾಗ ರಾಜಕಾರಣಕ್ಕೆ ಬರೋರಿಗೆ ಅವ್ರದ್ದು ವೋಟ್ ಮೇಲೆ ಬರ್ತಾರಷ್ಟೇ. ಅವ್ರ ನಂಬರ್ ಆಫ್ ವೋಟ್ಸ್ ಏನು ಸಿಕ್ಕಿರುತ್ತೆ ಅದ್ರ ಮೇಲೆ ಬರ್ತಾರೆ, ಇನ್ನೇನು ಕ್ರೈಟೀರಿಯಾ ಇಲ್ಲ. ಅವ್ರಿಗೆ ಮಿನಿಮಮ್ ಎಜುಕೇಷನ್ ಇರಬೇಕಾಗಿಲ್ಲ, ಕಾನೂನಿನ ಅರಿವು ಇರಬೇಕಾಗಿಲ್ಲ, ಬೇರೆ ಯಾವುದೇ ಒಂದು ಬೇರೆ ಯಾವುದೇ ಲಾ ಆಗಲಿ ಏನೂ ಅರಿವಿರಬೇಕಾಗಿಲ್ಲ. ಇಂಥದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಒಂದು ಆಡಳಿತಶಾಹಿ ಅಂತ ಇಟ್ಟಿದ್ದಾರೆ ಅಂದರೆ, ಇನ್ನೊಂದು ಕಾರ್ಯಾಂಗ ಅಂತ ಯಾಕೆ ಮಾಡಿದ್ದಾರೆ ಅಂದರೆ, ಅವರು ದೇ ಆರ್ ಹೈಲಿ ಟ್ರೈನ್ಡ್. ಇದು ಏನಂದ್ರೆ ಅವ್ರಿಗೆ ಪವರ್ ಮಾತ್ರ ಅಧಿಕಾರಿಗಳು ಇರತಕ್ಕಂಥದ್ದು, ಶಾಸನ ಸಭೆ ಸರ್ಕಾರದ ನೀತಿಗಳನ್ನು ಜಾರಿಗೊಳಿಸುವಕ್ಕೆ ಅಧಿಕಾರಿಗಳು ಇರತಕ್ಕಂಥದ್ದು, ನೀತಿಗಳು ಜಾರಿಗೊಳಿಸ್ತಾರೆ. ಅದನ್ನು ಜಾರಿಗೊಳಿಸಿದ್ದೇ ತಪ್ಪು ಅನ್ನುವಂಥದ್ದು ದುರ್ಗಾಶಕ್ತಿ ಪ್ರಕರಣದಲ್ಲಿ. ಯಾಕೆ ಈಗ ಸರ್ಕಾರಿ ಕಾನೂನು ಬಾಹಿರ ನೀತಿ ಜಾರಿಗೊಳಿಸಿ ಅಂತ ಹೇಳಲ್ಲ ಯಾರು. ಸರಿಯಾಗಿ ಕಾನೂನು ಬದ್ಧವಾಗಿದ್ದರೆ ಇವರು ಜಾರಿಗೊಳಿಸಬೇಕು. ಕಾನೂನು ಬಾಹಿರವಾಗಿದ್ದರೆ ಅವರ ಕರ್ತವ್ಯ ಏನಾಗುತ್ತೆ ಅಂದರೆ, ಅಧಿಕಾರಿಗಳ ಕರ್ತವ್ಯ ಏನಂದರೆ ಆ ಕನ್ಸರ್ನ್ಡ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ಗೆ ಅವ್ರು ಬ್ರೀಫ್ ಮಾಡಬೇಕು. ಇಲ್ಲ, ಇದು ಕಾನೂನು ಬಾಹಿರವಾಗುತ್ತೆ, ಇದನ್ನ ಮಾಡೋಕ್ಕೆ ಬರೋದಿಲ್ಲ, ನಾವು ಸೈನ್ ಮಾಡೋದಿಲ್ಲ ಅಂತ ಅವರು ನಮ್ದು ಅದೇ ಒಂದು 10 ಅಧಿಕಾರಿಗಳು ಈ ಥರ ನಾವು ನಿಮ್ಮ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವು ಭಾಗಿಯಾಗಲ್ಲ ಅಂತ ಏನಾಗಿದೆ. ಅಖಿಲೇಶ್ ಯಾದವ್ ಏನು ಹೇಳ್ತಾ ಇದ್ದಾರೆ, ಅವರು ಕಮ್ಯುನಲ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮಸೀದಿಯ ಗೋಡೆಯನ್ನು ಕೆಡವಿಸಿದ್ರು ಅನ್ನುವಂಥದ್ದು. ಆದರೆ ಸ್ಯಾಂಡ್ ಮಾಫಿಯಾ ಇಲ್ಲಿ ಬಲವಾಗಿರ್ತಕ್ಕಂಥದ್ದು. ಅಲ್ಲೊಬ್ಬ SP ನಾಯಕ್ ಹೇಳ್ತಾರೆ, ನಾನು ಅಧಿಕಾರಿನ ಸಸ್ಪೆಂಡ್ ಮಾಡಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು, ನಾನು ಹೇಳಿದ 40 ನಿಮಿಷ ಸಸ್ಪೆಂಡ್ ಆಗಿದ್ದಾರೆ. ಈಗ ಅವ್ರಿಗೆ ಆ ಧೈರ್ಯ ಎಲ್ಲಿಂದ ಬರುತ್ತೆ? ಇವಾಗ 40 ನಿಮಿಷದಲ್ಲಿ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳೋ ಧೈರ್ಯ ಎಲ್ಲಿಂದ ಬರುತ್ತೆ? ಇವಾಗ ಯಾರು ಅವ್ರಿಗೆ ಆ ಧೈರ್ಯ ತುಂಬಿದ್ದಾರೆ? ಅಧಿಕಾರಿಗಳು ಧೈರ್ಯ ತುಂಬ್ತಾರೆ, ನೀವು ಮಾಡಿ ಸರ್, ನಾವು ನೋಡ್ಕೊಳ್ತೀವಿ. ಯಾಕೆಂದ್ರೆ ಇಲ್ಲಿ ಏನಾಗಿದೆ, ರಾತ್ರಿ ಇಲ್ಲಿ ಏನಂದ್ರೆ ಶೇಮ್ಲೆಸ್ ಆಗಿ ಒಬ್ಬ ಚೀಫ್ ಸೆಕ್ರೆಟರಿ ರಾತ್ರಿ ಹೋಗಿ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಅದೇ ಚೀಫ್ ಸೆಕ್ರೆಟರಿಗೆ ಹೋಗಿ ಭೇಟಿ ಮಾಡಿದ್ದಾರೆ. ಅದಕ್ಕೆ ಅದೆಲ್ಲ ಹಾಸ್ಯಾಸ್ಪದ.
ಇದೇನಂದರೆ ಎಲ್ಲ ಎಷ್ಟು ಹಾಸ್ಯಾಸ್ಪದ ಅಂದರೆ, ಯಾವ ಚೀಫ್ ಸೆಕ್ರೆಟ್ರಿ ಆ ಒಂದು ಸಸ್ಪೆನ್ಷನ್ನ ಫುಲ್ ತಡಿಬಹುದಾಗಿತ್ತೋ ಅವರು ಹೋಗಿ ರಾತ್ರೋನ್ರಾತ್ರಿ ಅದನ್ನು ಇಶ್ಯೂ ಮಾಡಿರೋದನ್ನು ಬಿಟ್ಬಿಟ್ಟು ಇವಾಗ ಅದೇ ಅಧಿಕಾರಿಗಳು ಅವ್ರು ಏನು ಹೇಳ್ತಾರೆ, ನಾನು ಚೀಫ್ ಮಿನಿಸ್ಟರ್ಗೆ ಹೇಳ್ತೀನಿ. ಏನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾರೆ ಅವರು? ಮೆಸೇಜ್ ಆಫ್ ನಾನು ಅವ್ರಿಗೆ ಹೇಳ್ತೀನಿ ಅಂದರೆ ಏನು ಇವ್ರು ಪೋಸ್ಟ್ ಮ್ಯಾನ್ ಕೆಲಸ ಮಾಡೋಕೆ ಅಲ್ಲಿ ಕೂತಿದ್ದಾರಾ ಚೀಫ್ ಸೆಕ್ರೆಟರಿ ಆಗಿರೋರು? ಸೊ ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇದು ಇಲ್ಲಿ ಏನು ಎಲ್ರಿಗೂ ಎಲ್ಲರೂ ಏನಂದ್ರೆ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಅಷ್ಟೇ ಇದನ್ನ. ಯಾಕೆಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ಅದೇ ಬೇಕಾಗಿರೋದು. ನಿಮ್ಮ ಪ್ರಕಾರ ನಿಮ್ಮ ಪತಿ ಸೇರಿದಂತೆ ನೆಲದ ಕಾನೂನು, ಬದ್ಧತೆ, ಇಂಟಿಗ್ರಿಟಿ, ದಕ್ಷತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಈ ಸಿಸ್ಟಮ್ ಅಲ್ಲಿ ಅವಕಾಶ ಇಲ್ಲ. ಯಾತಿಕ್ಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲ, ನಾನು ಮುಂದಿನ ಚರ್ಚೆ ಮಾಡ್ತೀನಿ ಜಯಶ್ರೀ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.